ಜಮೀನು ವಿವಾದ ಹಿನ್ನೆಲೆ ತಹಶೀಲ್ದಾರ್ಗೆ ಬೈದು ಆರೋಪಿ ಮೇಲೆ ಹಲ್ಲೆ ಮಾಡಿದ ಘಟನೆ ಮಲ್ಲಾಪುರ ಗ್ರಾಮದಲ್ಲಿ ನಡೆದಿದೆ. ಇನ್ನು ಪಕ್ಕದ ಜಮೀನಿಗೆ ದಾರಿ ಬಿಡದೆ ಅಡ್ಡ ಹಾಕಿದ್ದ ಸ್ಥಳಕ್ಕೆ ತಹಶೀಲ್ದಾರ್ ನಾಗವೇಣಿ ಮತ್ತು ಆರೋಪಿ ಭೇಟಿ ನೀಡಿದ್ದರು. ಈ ವೇಳೆ ತಹಶೀಲ್ದಾರ್ಗೆ ಅವಾಚ್ಯ ಶಬ್ದಗಳಿಂದ ಬೈದು ಆರೋಪಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಇನ್ನು ಚಿತ್ರದುರ್ಗ ತಹಶೀಲ್ದಾರ್ ನಾಗವೇಣಿ, ರೆವಿನ್ಯೂ ಇನ್ಸ್ಪೆಕ್ಟರ್ ಪ್ರಾಣೇಶ್ ಗ್ರಾಮಕ್ಕೆ ಭೇಟಿ ನೀಡಿದ್ದರು. ಇನ್ನು ಪಕ್ಕದ ಜಮೀನುಗಳಿಗೆ ದಾರಿ ಬಿಡದೆ ಚಂದ್ರಹಾಸ ರೆಡ್ಡಿ ಎಂಬಾತ ಅಡ್ಡ ಹಾಕಿದ್ದನು. ಇದನ್ನು ಪರಿಶೀಲನೆ ಮಾಡಲು ತೆರಳಿದ್ದರು. ಈ ವೇಳೆ ಚಂದ್ರಹಾಸ ರೆಡ್ಡಿ ಪುತ್ರರಾದ ವಿದ್ಯಾಶಂಕರ ರೆಡ್ಡಿ ಮತ್ತು ಶಿವಶಂಕರ ರೆಡ್ಡಿಯಿಂದ ಹಲ್ಲೆ ಮಾಡಲಾಗಿದೆ. ಇನ್ನು ಜಮೀನಿಗೆ ದಾರಿ ಬಿಡಿಸಿಕೊಡಲು ರೈತ ತಿಪ್ಪೇಸ್ವಾಮಿ ಎಂಬಾತ ದೂರು ನೀಡಿದ್ದರು. ತಿಪ್ಪೇಸ್ವಾಮಿ ದೂರು ಆಧರಿಸಿ ಸ್ಥಳಕ್ಕೆ ತಹಶೀಲ್ದಾರ್ ಹಾಗೂ ಆರ್ಐ ಭೇಟಿ ನೀಡಿದ್ದರು. ಈ ಕುರಿತು ರೆವಿನ್ಯೂ ಇನ್ಸ್ಪೆಕ್ಟರ್ ಪ್ರಾಣೇಶ್ ಅವರು ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ದಾರೆ. ಇನ್ನು ಎಫ್ಐಆರ್ ದಾಖಲಿಸಿ ಹಲ್ಲೆ ಮಾಡಿದ ವಿದ್ಯಾಶಂಕರ ರೆಡ್ಡಿ ಮತ್ತು ಶಿವಶಂಕರ ರೆಡ್ಡಿಯನ್ನು ಪೊಲೀಸರು ಬಂಧಿಸಿದ್ದು, ಗ್ರಾಮಾಂತರ ಠಾಣೆ ಪಿಐ ಮುದ್ದುರಾಜ್ ನೇತೃತ್ವದಲ್ಲಿ ಆರೋಪಿಗಳ ವಿಚಾರಣೆ ಮಾಡಲಾಗುತ್ತಿದೆ.